ವಿಶ್ವ ಮೆಚ್ಚಿದ ಆರ್ಥಿಕ ಮಾಂತ್ರಿಕನಿಗೆ ಗಣ್ಯರ ಕಂಬನಿ ಮಿಡಿದಿದ್ದಾರೆ. ಮನಮೋಹನ್ ಸಿಂಗ್ ನಿಧನಕ್ಕೆ ವಿಶ್ವದ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಇಡೀ ವಿಶ್ವದಲ್ಲಿ ಆರ್ಥಿಕವಾಗಿ ದೇಶವನ್ನು ಹೇಗೆ ಮುಂದೆ ತರಬೇಕು ಅಂತ ಹೇಳಿ ದೇಶದ ನೀಲನಕ್ಷೆಯನ್ನೇ ಬದಲಿಸಿದಂಥ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಮೌನಿ ಪ್ರಧಾನಿ, ಮಾತೇ ಆಡೋದಿಲ್ಲ, ರಿಮೋಟ್ ಕಂಟ್ರೋಲ್ ಪ್ರಧಾನಿ, ದುರ್ಬಲ ಪ್ರಧಾನಿ, ಹೀಗೆ ಅನೇಕ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದ್ರು ಕೂಡ ಮೌನವಾಗಿಯೇ ಕೆಲಸದಲ್ಲಿಯೇ ಅವರು ಸಾಧಿಸಿ ತೋರಿಸಿದಂಥವರು. ಸೊ ಅಂಥ ಚೇತನ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ನಿನ್ನೆ ರಾತ್ರಿ ಅವರ ಅಂತ್ಯಕ್ರಿಯೆ ನಾಳೆ ನಡೆಯುತ್ತೆ. ಸಿಂಗ್ ಅವರ ಪುತ್ರಿ ಅಮೆರಿಕದಿಂದ ಬರಬೇಕಾಗಿರುವಂಥ ಕಾರಣ ನಾಳೆ ಪುತ್ರಿ ಆಗಮನದ ಬಳಿಕ ಅಂತಿಮ ವಿಧಿವಿಧಾನ ನೆರವೇರಿಸಲಾಗುತ್ತೆ. ದೆಹಲಿಯ ಲೋಧಿ ರಸ್ತೆಯ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮಹಾನ್ ಚೇತನೆಗೆ ಗುಣಧರ ನಂದಿ ಸ್ವಾಮೀಜಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ಸ್ಥಿರತೆ ತಂದಿದ್ರು. ಅನೇಕ ಸಮಸ್ಯೆಗಳನ್ನು ಮೌನದಿಂದಲೇ ಗೆದ್ದಿದ್ರು, ಉತ್ತರಿಸಿದ್ರು. ವರೂರು ನವಗ್ರಹ ತೀರ್ಥ ಗುಣಧರ ನಂದಿ ಸ್ವಾಮೀಜಿ ಸಂತಾಪವನ್ನು ಸೂಚಿಸಿದ್ದಾರೆ. ನಮ್ಮ ವತಿಯಿಂದ ಅವರಿಗೆ ಶ್ರದ್ಧೆ. ನಮ್ಮ ದೇಶದ ಅತಿ ಉನ್ನತ ಸ್ಥಾನವನ್ನು ಪಡೆದಂಥ ಹಾಗೂ ಆರ್ಥಿಕ ಸ್ಥಿರವನ್ನು ತಂದಂಥ, ನಮ್ಮ ದೇಶವನ್ನು ಅತಿ ಉನ್ನತ ಸ್ಥಾನವನ್ನು ಕೊಟ್ಟಂಥ, ಮೌನ ಆದರೆ ಮೌನಿಕ ಚಿಂತನೆ ಕೊಟ್ಟಂಥ, ಅನೇಕ ಸಮಸ್ಯೆಗಳ ಮೌನದಿಂದ ಭಾಗಿಸಿದಂಥ ಮಹಾನ್ ಆತ್ಮಗೆ ಶಾಂತಿಯನ್ನು ಸಿಗಲಿ. ಅವರ ಜೀವನದಲ್ಲಿ ಇದ್ದಂಥ ಅನೇಕ ಕ್ರಾಂತಿಯನ್ನು ಮಾಡಿದಂಥ ಆ ಮಹಾವೀರರಿಗೆ, ಮಹಾಯುಗ ಪುರುಷರಿಗೆ, ಮಹಾಪುಣ್ಯಾತ್ಮಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತಿಂದ ಅವರಿಗೆ ನಾನು ನಮ್ಮ ನವಗ್ರಹ ಕ್ಷೇತ್ರ ವತಿಯಿಂದ, ನಮ್ಮ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿ ಸಭಾ ಅರ್ಪಣೆ ಮಾಡ್ತಾಯಿದ್ದೀವಿ.